ಕೆಳಗಡೆ ನಾನು ಮಾತಾಡ್ತಿರೋದು. ಮೇಲೊಂದು ಕೆಳಗಡೆ ಒಂದು ಕೊಟ್ಟಿದ್ರು ನನಗೆ. ಮೇಲಿರೋದ್ರಲ್ಲಿ ಕೆಳಗಡೆದಕ್ಕೆ ಸರಿ ಅದು ಬಿಟ್ಟೇ ಇಲ್ಲ. ಅಲ್ಲಿಗೆ ನೀವು ಗೂಟ ಇಲ್ಲ ಇಲ್ಲ ಇದನ್ ಬಿಟ್ಟಿಲ್ಲ ನಾನು ಹೇಳೋದ್ ನೀನು ಅರ್ಥ ಮಾಡ್ಕೊಂತ ಇಲ್ಲ. ಇವಾಗ ಇಲ್ಲೊಂದು ಇಟ್ಕೊಂಡಿದೀನಿ. ಈ ಕಡೆ ಓಪನ್ ಮಾಡಿದ್ವು, ಕೆಳಗಡೆದು ಓಪನ್ ಮಾಡಿದ್ವು, ಬಾಟಮ್ದು. ಅಲ್ಲಿಂದ ತೆಗೆದು ಇಲ್ಲ ಹಾಕಿ ಮತ್ತೆ ಇದನ್ನ ಇಟ್ಕೊಂಡಿದೀನಿ. ರಾಶಿಕಾ ತೆಗ್ಸಿದ ಹೋಲ್ ಯಾವ್ದು? ಇದು. ಇನ್ನೊಂದು ಯಾವ್ದು? ಇದು. ಅವಳು ತೆಗ್ಸಿದ 2 ಇದ್ರಲ್ಲಿ ನೀರಿಲ್ಲ ಇವಾಗ. ಸರಿ ಬಿಟ್ರಿ, ಕೈ ಬಿಟ್ರಿ. ಆಯ್ತು. 2 ಗೂಟ ತೆಗೆದ್ಲು. ಒಂದ್ ಗೂಟಲ್ಲಿ ನನ್ ಕೈ ಇದೆ, ಇನ್ನೊಂದ್ ಗೂಟ ಶಿಫ್ಟ್ ಮಾಡ್ಬಿಟ್ಟು ಮತ್ತೆ ವಾಪಸ್ ಇಲ್ಲಿ ಕೈ ಇಟ್ಕೊಂಡೆ. ರಾಶಿಕಾ ತೆಗ್ಸಿದ ಹೋಲ್ನ ನೀವು ಮುಚ್ಚಿದ್ರ ಇಲ್ವಾ ಅಷ್ಟೇ ನನ್ ಕ್ವಶನ್. ಇವು ಒಂದು ಇತ್ತಲ್ಲ ಆಲ್ರೆಡಿ, ಇನ್ನೊಂದು ನೀರಿಲ್ವಲ್ಲ. ನೀವ್ ಅದಕ್ಕೆ ಗೂಟ ಹಾಕ್ಲಿಲ್ಲ. ಇದಕ್ ಹಾಕಿಲ್ಲ ನಾನು. ನೀವ್ ಯಾಕೆ ಅರ್ಥ ಮಾಡ್ಕೊ ಇಲ್ಲ ಅದನ್ನ ಕ್ವಶನ್ ಮಾಡ್ತಿರೋದು. ಇಲ್ಲ ಇದಕ್ ಹಾಕಿಲ್ಲ ನಾನು. ರಾಶಿಕಾ ಎಷ್ಟಿದೆ ಸರ್ ತೆಗ್ಸಿದ್ದು ಕೆಳಗಿದ್ದು? ಇದಕ್ಕೆ ನಾನು ಇಲ್ಲಿ ನೀರಿರ್ಲಿಲ್ಲ. ಕೆಳಗೆದ್ದು ದೇವ್ರ ಮೇಲೆ ಅಣಗು ಹಾಕಿದೀರಾ? ಅದು ಫಸ್ಟ್ ಟೈಮ್ 10 ಸೆಕೆಂಡ್ ಪಾಸ್. ಇಲ್ಲ ನಾನು ಲಾಸ್ಟ್ ಮಾಡ್ಕೊಂಡೆ. ಇಲ್ಲ ಅದಕ್ಕೆ ನಾನು ಕೈ ಹಿಡ್ಕೊಂಡೆ. ಇಲ್ಲ ನೀವು ಕೈಯಲ್ಲೇ ಇಟ್ಕೊಂಡಿದ್ರಿ, ಅದನ್ನು ಮುಚ್ಕೊಂಡಿದ್ರಿ. ಅಶ್ವಿನಿ ತಂದು ಕೊಟ್ಟಿದ್ದು ನಾನು ಹಾಕದೆ ಕರೆಕ್ಟಾ? ಅದಾದ್ಮೇಲೆ ಪಾಸ್ ಕೊಟ್ರ ಇಲ್ವೋ? ಕೊಟ್ಲು. ಅದಾದ್ಮೇಲೆ ನಾನು ಕೈಯಲ್ಲಿ ಇಟ್ಕೊಂಡೇ ಇದ್ನ. ಎಲ್ಲಾರು ಆಚೆ ಬಂದಿಲ್ವಾ? ಕೈ ಹಿಡ್ಕೊಂಡಿದ್ನ ಇಲ್ವೋ? ನಾನು ಇಷ್ಟೇ ನಿನ್ ಲಾಜಿಕ್ ಹೇಳ್ತಾ ಇರೋದು. 2 ಹೋಲ್ ಕ್ಲೋಸ್ ಮಾಡ್ಬೇಕಾ? ನೀವು ಆ ಪಾಯಿಂಟ್ ಆಫ್ ವ್ಯೂ ಇದ್ರೆ ಈಗ ಡಿಸಿಷನ್ ನಡಕ್ತಿದ್ರೆ ಒಂದ್ಸಲ ಬಿಸಿನೀರು ಕುಡ್ಕೊ. ನಾನು ನಿಜ ದೇವರನ್ನೇ ನಂಗೆ ಗೊತ್ತಿಲ್ಲ ಅದನ್ನ ಸಿಗಿಸ್ಬಾರ್ದು ಅಂತ. ನಾವೇನ್ ಅನ್ಕೊಂಡಿದ್ವಿ, ನಮ್ಮ ಗೂಟನ ಯಾವ್ದು ಕಿತ್ತಿರ್ತಾರಲ್ವಾ ಆ ಗೂಟನ ಹಾಕ್ಬಾರ್ದು, ಆ ಕಡೆಯಿಂದ ಗೂಟ ತಂದು ಕೊಟ್ಟವ್ರು ಸಿಗಿಸ್ಬೋದು ಅಂತ ಅನ್ಕೊಂಡಿದ್ವಿ. ಸೆಕೆಂಡ್ ರೌಂಡ್ ಅಲ್ಲಿ ಅವಳು ಇಲ್ಲ ಚೈತ್ರಕ್ಕ ಸಿಕ್ಸಂಗಿಲ್ಲ ಅಂದಾಗ ನಮ್ದು ಮೇಲಿದ್ ಲೈನ್ ಯಾವ್ದು ರಘು ಸರ್ ಕಿತ್ತಿದ್ರಲ್ಲ ಅದು 2 ನೀರ್ ಹೋಗಿತ್ತು. ಆಮೇಲೆ ಅವಳು 2 ಮೇಲ್ಗಡೆ ಕೊಟ್ಟಿರ್ಲಿಲ್ಲ ಚೈತ್ರಕ್ಕ. ನನಗ್ ಒಂದ್ ಕೆಳಗೆ ಒಂದ್ ಮೇಲೆ, ರಘು ಸರ್ ಒಂದ್ ಕೆಳಗೆ ಒಂದ್ ಮೇಲೆ. ಓಕೆನಾ? ರಘು ಸರ್ದು ಒಂದ್ ಮೇಲಿಂದ ಹೋಗಿತ್ತು, ನಂದು ಮೇಲಿಂದ ಹೋಗಿತ್ತು. ಕರೆಕ್ಟ್ ಆಯ್ತಾ? ನಾನ್ ಹೇಳ್ತಿರೋದು ಏನ್ ಗೊತ್ತಾ, ನೀವಿಬ್ರು ಒಂದ್ ಪಾಯಿಂಟ್ ಅಲ್ಲಿ 2 ಹಾಡ್ಬಿಟ್ಟು ನಮಗ ಅಷ್ಟೊತ್ತು ದೇವರನ್ನ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ಮೇಲೆ ನಾನು ಅದ್ರ ಉಸ್ತುವಾರಿ ಪ್ರಾಬ್ಲಮ್ ನಮ್ಗೆ ಹೇಳ್ಬೇಕಾಗಿತ್ತು. ಅವಳು ಹೇಳದ್ ನೆಕ್ಸ್ಟ್ ಟೈಮ್ ನಾನ್ ತೆಗೆದು ಇಟ್ಕೊಂಡ್ವಲ್ಲ. ಪ್ರಾಮಿಸ್ ಹೇಳಿಲ್ಲ. ಇವಾಗ ನೀವು ಉಸ್ತುವಾರಿ ಮಾಡಿದಾರೆ. ನಾನು ನಿಮ್ಗೆ ಒಂದ್ ಕ್ವೆಶ್ಚನ್ ಕೇಳ್ತೀನಿ. ಇವಾಗ 2 ಟೀಮ್ ಆಡ್ತಿದ್ದಾರೆ, ಇವ್ರು ಹಿಂಗ್ ಆಡ್ತಿದ್ದಾರೆ. ಓಕೆ, ನಾನು ಒಂದ್ ಪಾಯಿಂಟ್ ಅಲ್ಲಿ ನಿಜವಾಗ್ಲೂ ಯಾರು ಕೇಳಿ ಕೆನ್ನೆ ಕ್ಲೋಸ್ ಮಾಡಿದೀನಿ. ಹೌದು, ಈ ಸೇಮ್ ಗೇಮ್ ಅಲ್ಲಿ ನಾವು ತುಟಿ ಇಟ್ಕೊಂಡು ಕೆನ್ನೆ ಇಟ್ಕೊಂಡು ಸೇಮ್ ಗೇಮ್ ಅಲ್ಲಿ ಮಾಡಿದೀವಿ. ಓಕೆನಾ? ಅಲ್ಲಿ ಆ ಟೈಮ್ ಅಲ್ಲಿ ಇವ್ರು ಬಂದ್ ಹಿಂಗ್ ಲಾಕ್ ಮಾಡಿದ್ರು. ಆವಾಗ ನಿಮ್ಮ ಅಟ್ಯಾಕರ್ಸ್ ಯಾರಿದ್ರಲ್ಲ ಅವರು ನಮ್ ಕಡೆಯಿಂದ ಕಾಲ್ ತಗೊಂಡ ನಿಮ್ಗೆ ಕೊಡ್ಬೋದಾಗಿತ್ತು. ನಾನು ಅಶ್ವಿನಿ ಮ್ಯಾಮ್ ಹೇಳ್ತಿದ್ರು ಗೊತ್ತಾ, ಸ್ಪಂದನ ಮುಚ್ಚಿದಾಳೆ ಅದನ್ನ ಮುಚ್ಚಿದ್ದೀನಿ. ಅವಳು ಕೊಟ್ಟಿದ್ ಹೋಲನಲ್ಲ, ಬೇರೆ ಆಯ್ತಾ? ನಾನು ಅದನ್ನ ಹೇಳಿಲ್ಲ, ನಂಗದು ಗೊತ್ತಿಲ್ಲ. ನಿಮಗ ರೂಲ್ ಹೇಳ, ನಂಗೆ ದೇವರ ಏನಾಯ್ತು ಗೊತ್ತಿಲ್ಲ. ನಾನ್ ಹಿಂಗ್ ಆಡಿದ್ಮೇಲೆ ನೀವ್ ಹಂಗ ಆಡದೆ ಇದ್ಮೇಲೆ ಹೆಂಗ್ ಫೇರ್ ಆಗುತ್ತೆ ಇಲ್ವಾ? ನಿಮ್ ಟೀಮ್ನವ್ರು ಅಟ್ಯಾಕರ್ಸ್ ತಂದು ಕೊಡ್ಬೇಕಾಗಿತ್ತು, ನೀವು ಅದನ್ನ ಸಿಗಿಸ್ಬೇಕಾಗಿತ್ತು. ನಾವು ಸಿಗಿಸ್ಬೇಕಾಗಿತ್ತು ಅಲ್ಲ, ನಾವು ರೂಲ್ ಫಾಲೋ ಮಾಡ್ತಿದೀವಿ. ರೂಲ್ ಫಾಲೋ ಅಲ್ಲ, ಅದನ್ನ ನಮ್ಗೆ ಹೇಳಿದ್ರೆ ತಾನೆ ನಮಗೂ ಗೊತ್ತಾಗದ್ ರೂಲ್ ಅಂತ. ನಮ್ ಮುಂದೆನೆ ಹೇಳಿಲ್ಲ, ನಾವು ಹೇಳ್ತೇನೆ, ನೀವು ಗಮನ ಕೊಟ್ಟಿಲ್ಲ. ರಘು ಸರ್ ಅದ್ರ ಬಗ್ಗೆ ಮಾತಾಡಿದ್ರು, ಡಿಸ್ಕಸ್ ಮಾಡಿದ್ರು. ಪ್ರಾಮಿಸ್ ರಘು ಸರ್ ನಂಗೆ ಗೊತ್ತೇ ಇಲ್ಲ. ಅದಾದ್ಮೇಲೆ ನಾವು ಅದನ್ನ ಫಾಲೋ ಮಾಡಿದ್ವಿ. ಸೆಕೆಂಡ್ ರೌಂಡ್ ಅಲ್ಲಿ ಮತ್ತೆ 2 ಸಲ ಪೌಸ್ ಕೊಟ್ಟಿದ್ದಾರೆ. ಆಯ್ತಾ? 2 ನಿಮಿಷ ನೀವು ಡಿಫೆಂಡ್ ಮಾಡೋದ್ ಹೆಂಗೆ, 10 ಸೆಕೆಂಡ್ ಪಾಸ್ ಕೊಡೋದ್ ಹೆಂಗೆ? ಅದನ್ನ ಉಸ್ತುವಾರಿ ಕ್ಲಿಯಾರಿಟಿ ಕೊಡ್ಬೇಕಲ್ವಾ? ಅದ್ ನಮ್ ತಪ್ಪ ನಿನ್ ತಪ್ಪ. ಈಗ ನೀನ್ ಗೇಮ್ ಆಡುವಾಗ ನಾನ್ ಗೇಮ್ ಆಡುವಾಗ ನಾನು ನೀನು ಹೊಡೆದಾಡ್ತೀವಿ. ಉಸ್ತುವಾರಿ ಗೇಮ್ ನಡುವೆ 10 ಹೊಸ ರೂಲ್ ಮಾಡ್ಕೊಂಡ್ರೆ ಯಾರಿಗೆ ನ್ಯಾಯ ಸಿಗುತ್ತೆ? ನಾನ್ ಕೇಳ್ತಿರೋದು ಉಸ್ತುವಾರಿ ಅದನ್ನ ಮೊದ್ಲೇ ಮಾಡ್ಬೇಕು. ಈಗ ನಾವು ನಾನ್ ಕೇಳಿಸ್ಕೊಂಡು ಅವಳು ಫಸ್ಟೇ ಮಾಡಿದ್ನ. ದೇವರಾಣೆ ನಿನ್ನನ್ನು ಲಾಕ್ ಮಾಡುವಾಗ ರಜತ್ತು ನಿಮ್ದು ಹೋಲಿಗೆ ಬಂದು ಹಾಕದ, ಅಶ್ವಿನಿ ಮ್ಯಾಮ್ ಹಿಂದ್ಗಡೆಯಿಂದ ಲಾಕ್ ಮಾಡಿ ದೇವರಾಣೆ ಹೌದು. ಆದ್ರೆ ರಾಶಿಕಂದಲ್ಲ, 3 ಹೋಲ್ ಕಿತ್ತೋಗಿತ್ತು. ನಾನು ಇಮಿಡಿಯೇಟ್ ಹೋಲ್ಗೆ ಹಾಕದ ಅಂತ ಅನ್ಕೊಂಡೆ. ಓಕೆ ಫೈನ್, ನಾನು ಒಂದ್ ಹೇಳ್ತೀನಿ ಗೊತ್ತಾ, ಈಗ ನಾವ್ ಸಿಕ್ಸಿದ್ವಾ, ಓಕೆನಾ? ನನಗ್ ರಘು ಸರ್ ಗೊತ್ತಿತ್ತು ಇಲ್ಲ ಗೊತ್ತಿಲ್ಲ, ನನಗಂತೂ ಖಂಡಿತ ಗೊತ್ತಿರ್ಲಿಲ್ಲ ಸಿಕ್ಸಿದ ಹೋಲನ್ನ ತೆಗಿಬೇಕು ಅಂತ. ಸೆಕೆಂಡ್ ರೌಂಡ್ ಅಲ್ಲಿ ರಾಶಿಕಾ ಹೇಳಿದಾಗ ನಾನೇ ಮೇಲಿಂದ ತೆಗೆದು ನೀರ್ ಹೋದ್ರೆ ಬಿಟ್ಟು ಕೆಳಗಡೆ ಕೇಳ್ತೀನಿ. ಯಾಕಂದ್ರೆ ನನಗ್ ಗೊತ್ತಿರೋ ಪ್ರಕಾರ ಅವಳು ಸ್ಟಾರ್ಟಿಂಗ್ ಹೇಳಿದ್ಲು. ನನ್ ನಿಜವಾಗ್ಲೂ ಇಲ್ಲ ಅಂದ್ರೆ ಉಸ್ತುವಾರಿ ಹೇಳಿಲ್ಲ. ಅವಳು ಯಾವಾಗ ಹೇಳಿದ್ಲು ನಾನೊಂದ್ಸಲಿ ಹೇಳೋದ. ಅದೇ ಇವಾಗ ಎಕ್ಸ್ಟ್ರಾ 4 ಐತೆ ಅಂದ್ಮೇಲೆ ಅದನ್ನ ಬ್ಲಾಕ್ ಮಾಡ್ಬಿಟ್ಟು ನಿಂತ್ಕೊಳ್ಳೋದ್ರ ಫಸ್ಟ್ ರೌಂಡ್ ಅಲ್ಲಿ ಏನ್ ಮಾಡಿದ್ವಿ, ಫಸ್ಟ್ ರೌಂಡ್ ಅಲ್ಲಿ ತೆಗೆದ್ಬಿಟ್ಟು ಇಡ್ಬೇಕು ಉಸ್ತುವಾರಿ ಅಂತ ಹೇಳಿದಾಗ ರಜತ್ ಪ್ಲಾನ್ ಮಾಡ್ಕೊಂಡಿದ್ರು. ತೆಗೆದಿಟ್ಮೇಲೆ ವಾಪಸ್ ನಾವ್ ತೆಗ್ದಿರ್ತೀವಲ್ಲ ಅದನ್ನೇ ಹಾಕೋಣ ಅಂತ. ಅವಾಗ ಅವಳು ಬಂದ್ ಹೇಳಿದ್ಲು ಹಾಕಂಗಿಲ್ಲ, ತೆಗೆದಿಟ್ಟಿರೋದ್ನ ಹೇಳ್ತಾ ಇರೋದು. ತೆಗೆದು ಸೈಡ್ ಇಟ್ಟಿರ್ತಾರಲ್ಲ ಅದನ್ನ ಹಾಕಂಗಿಲ್ಲ ಅಂತ. ನೋಡು, ಎಲ್ಲ ಡೌಟ್ಸ್ಗೂ ಏನ್ ಹೇಳೋರು, ಸ್ಟ್ರಾಟರ್ಜಿನೇ ಬೇರೆ, ಡೌಟ್ಸೇ ಬೇರೆ. ಅದೇ ಇವಾಗ ನಿಮ್ಮ ಹತ್ರ ಕಿತ್ಕೊಂಡ್ ನಾನು ಅವ್ರು ಕೊಟ್ಟ ಮೇಲೆ ಅದ್ರಲ್ಲಿ ಹಾಕೋದ್ರಲ್ಲಿ ಏನೈತೆ. ಆಮೇಲೆ ನಾನ್ ಕೇಳಿದ ಡೌಟು ಎಸಿಬೋದಾ ಅಂತ
ಆ ಸರೌಂಡಿಂಗ್ ಅಲ್ಲೇ ಸ್ವಿಮ್ಮಿಂಗ್ ಪೂಲ್ ಎಸಿಬಹುದು. ಅದು ಹಾ, ನಾನ್ ಹೇಳಿದ್ನಲ್ಲ. ಚೈತ್ರಕ್ಕ ಉಲ್ಟಾ ತಿರ್ಗಿಸ್ಬಿಟ್ರು. ನಾನೇನೋ ಇವಾಗ ನಾನು ಹೇಳಿದ್ದೇನು, ನೀನ್ ಸ್ವಿಮ್ಮಿಂಗ್ ಪೂಲ್ ಹಾಕ್ದೆ, ನಾನು ಚೈತ್ರಕ್ಕ ನಾನು ಆ ಪಾಯಿಂಟ್ ಬಂದೆ, ನಾನು ಹೇಳ್ದೆ ಇಲ್ಲ ಅಲ್ಲಿ ಹಾಕ್ಬೋದು, ಮನೆ ಹೊರಗಡೆ ಹಾಕ್ಬಾರ್ದು. ಇವಾಗ ಫುಲ್ ಹಾಕಂಗಿಲ್ಲ ಮತ್ತೆ ಬಟ್ಟೆ ಒಳಗೆ ಹಾಕೊಳ್ಳೋಗಿಲ್ಲ, ಜೋಬೊಳಗೆ ಇಕ್ಕೊಳ್ಳೋಗಿಲ್ಲ ಅಂತಂದ್ರು ಉಸ್ತುವಾರಿ ಹೇಳಿದ್ರ 4 ಓವರ್ ಕ್ಲೋಸ್ ಮಾಡಂಗಿಲ್ಲ, ಹಂಗೆ ಹಿಡ್ಕೋಬೇಕು ಅಂತ. ಹಂಗಾರೆ ಅವ್ರದೇ ತಪ್ಪು. ಆಮೇಲೆ ಇನ್ನೊಂದಿಷ್ಟು ಹೇಳ್ತೀನಿ ಕೇಳಿಸ್ಕೊ. ಸ್ಟಾರ್ಟಿಂಗ್ ಅಲ್ಲಿ 1 2 3 ಅಂತ ಹೇಳ್ಬಿಟ್ಲು ರಾಶಿಕಾ. ನಾವು ಪಟ್ಟ ಅಂತ ತೆಗ್ಬಿಟ್ಟು ಎಲ್ಲ ನಿಂತ್ಕೊಂಡ್ಬಿಟ್ವಿ. ಮಿನಿಮಮ್ 20-30 ಸೆಕೆಂಡ್ ಹಂಗೆ ಇದ್ಲಾಳು ಚೈತ್ರ. ಚೈತ್ರಕ್ಕ ಏನ್ ಮಾಡಿದ್ರು ಗೊತ್ತಾ, ಫಸ್ಟ್ ಒಂದ್ ತೆಗೆದ್ರು, ಕಾಲ ಲಾಕ್ ಮಾಡಕ್ ಟ್ರೈ ಮಾಡಿದ್ರು, ಆಗ್ಲಿಲ್ಲ, ಮತ್ತೆ ಕೈ ಹಾಕಿದ್ರು.